ಅಜ್ಜು ಇಂಟ್ರೊಡಕ್ಷನ್ ತಗೊಳ್ರಿ. ಹಾಯ್ ಎಲ್ರಿಗೂ ನಮಸ್ಕಾರ. ಆಮೇಲೆ ತಗೊಳ್ರಿ. ಮತ್ತೆ ಏನ್ ಮಾತಾಡ್ಬೇಕು? ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ರು? ನಾನ್ ಸಾರಿಕಾ ಅಂಡ್ ಇವ್ರು ನನ್ನ ಹಸ್ಬೆಂಡ್ ಅಜಯ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತು ನಮ್ಮ ಹಸ್ಬೆಂಡ್ಗೆ ಏನೋ ಒಂದು ಚಾಲೆಂಜ್ ಕೊಟ್ಟಿದ್ದೀನಿ ನಾನು. ಇವ್ರು ಏನಂದ್ರೆ ಗೈಸ್, ಒಂದಿನಾನು ನನಗೆ ಅಡ್ಗೆ ಇರ್ಲಿ ಒಂದು ವೆಜಿಟೇಬಲ್ ಕಟ್ಟಿಂಗು ಮಾಡಿಕೊಟ್ಟು ಮಾಡಿದೀರಾ? ಓ 6 ಮಂತ್ ಒಂದ್ಸಲ ಮಾಡ್ತೀರಾ? ಸುಮ್ಮನೆ ಇರ್ರಿ, ಏನು ಮಾಡ್ಕೊಡಲ್ಲ ಗೈಸ್ ಇವರು. ಇವತ್ತು ಸ್ಯಾಟರ್ಡೆ ಅಲ್ವಾ, ಸೊ ನಮ್ಮ ಬಾಸ್ ಫ್ರೀ ಇದಾರೆ ಅಂದ್ಬಿಟ್ಟು ಇವತ್ತು ನಂಗೆ ಕುಕ್ ಮಾಡ್ಕೊಡಿ ಅಂತ ಕೇಳಿದೆ. ಸೊ ಹಿ ಅಗ್ರೀಡ್. ಏನ್ ಮಾಡ್ಕೊಡ್ತೀರಾ ಇವತ್ತು ನಂಗೆ? ಮಂಗಳೂರು ಫಿಶ್ ಕರಿ. ಸೊ ವಿ ಆರ್ ಗೋಯಿಂಗ್ ಟು ಮಂಗಳೂರು ನಾವು. ಬಸ ಏನು ಟಿಕೆಟ್ ಬುಕ್ ಮಾಡಿದೀನಿ. ಮಂಗಳೂರಿಗೆ ಹೋಗಿ ಫಿಶ್ ತಗೊಂಬರೋಣ. ಹೌದು. ಸಮುದ್ರಕ್ಕೆ ಹಾರ್ತೀರಾ? ಸಮುದ್ರಕ್ಕೆ ಹಾರಿದ್ರೆ ಎಲ್ಲಿ ಏನೋ ಮೀನ್ ಹುಡಿಕೊಂಡು ಹೋಗ್ಲೋ ಇಲ್ಲ ಬೇರೆ ಹುಡಿಕೊಂಡು ಹೋಗ್ಬೇಕು ಗೊತ್ತಿಲ್ಲ. ಏನ್ರಿ ಬೇರೆ ಅಂದ್ರೆ ಮೀನ್ ಹುಡ್ಕೊಂಡು ಹೋಗ್ತೀರಾ? ಏನ್ ಹುಡ್ಕೊಂಡು ಹೋಗ್ತೀರಾ ಮಂಗಳೂರಿಗೆ ಹೋಗಿ? ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಫಿಶ್ ಯಾಕೋ ಡೌಟ್ ಕಂಡ್ರಿ, ಯಾವಾಗ ಮಂಗಳೂರು ಬೇರೆ ಹೋಗ್ತಿರ್ತೀರ. ಹೇಳ್ರಿ. ಫಿಶ್ ಹುಡಿಕೊಂಡು ಹೋಗೋಣ ಅಂತ. ಸೊ ಇವತ್ತು ನನ್ಗೆ ಫಿಶ್ ಮಾಡ್ಕೊಡ್ತೀರಾ? ಫಿಶ್ ಫ್ರೈ ಮಾಡ್ಕೊಡ್ತೀರಾ? ಓಕೆ. ಈ ವೆದರ್ಗೆ ಏನು ಚಳಿಲೇ ತಿನ್ಬೋದು, ಚೆನ್ನಾಗಿರುತ್ತೆ. ಹೌದು, ತಿನ್ಬೋದು. ನೀನೇ ತಿನ್ಬಿಟ್ಟು ಆಮೇಲೆ ಡೈಲಿ ಮಾಡ್ಕೊಡು ಅಂತ ಕೇಳ್ತೀಯ ಬೇಕಾದ್ರೆ. ಡೈಲಿನ? ಯಪ್ಪ, ಇವತ್ತು ನೀವು ಫ್ರೀ ಇರೋದೇ ಹೆಚ್ಚು. ಸೊ ನೋಡೋಣ ಗೈಸ್, ಇವತ್ತು ನಮ್ಮ ಹಸ್ಬೆಂಡ್ ಕೈ ರುಚಿ ಹೇಗಿರುತ್ತೆ ಅಂತ. ಏನು ಮಾಡಿಲ್ಲ ಇದುವರೆಗೂ. ಲೆಟ್ಸಿ ಅವರ ಕೈ ರುಚಿ ಹೇಗಿರುತ್ತೆ ಅಂತ. ಬೆಟರ್ ಫಿಶ್ ಫ್ರೈ ಓಕೆ, ಒನ್ಸ್ ಅಪಾನ್ ಅ ಟೈಮ್ ಮಾಡಿಕೊಟ್ಟಿದ್ರು. ನಂಗೆ ಇಷ್ಟ ಆಗಿತ್ತು, ಚೆನ್ನಾಗಿ ಮಾಡ್ತಾರೆ ಫಿಶ್ಶು. ನೋಡೋಣ, ಇವಾಗ ಹೋಗಿ ಫಿಶ್ ತಗೊಂಡ್ಬಂದು ನಮ್ಮ ಬಾಸ್ ಅಡುಗೆ ಮಾಡಿಕೊಡ್ತಾರೆ ನಮಗೆ. ಟೇಸ್ಟ್ ಮಾಡಿ ಹೇಗಿರುತ್ತೆ ಅಂತ ನಿಮ್ಗೆ ಶೇರ್ ಮಾಡ್ತೀನಿ ಗೈಸ್. ಪ್ಲೀಸ್ ಕೀಪ್ ವಾಚಿಂಗ್, ಡೋಂಟ್ ಸ್ಕಿಪ್ ದ ವಿಡಿಯೋ ಗೈಸ್. ಹಾಗೆ ಫಿಶ್ ಯಾರಾದ್ರೂ ಬರಲ್ಲ ಅವರು ತಿಳ್ಕೊಳ್ಳಿ ಮಾಡಕ್ಕೆ. ಎಲ್ರಿಗೂ ಬರುತ್ತೆ. ಇವರೇ ಇವಾಗ ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಾರೆ, ಇಲ್ಲ ನನ್ನ ಹತ್ರ ಕೇಳ್ಕೊಂಡು ಮಾಡ್ತಾರೆ. ಸ್ಪೆಷಲ್ ವಿತ್ ಅಜಯ್ ಫಿಶ್ ಫ್ರೈ. ಯಪ್ಪ. ಓಕೆ, ಲೆಟ್ಸ್ ಸಿ. ಬೈಕಲ್ಲಿ ಮಂಗಳೂರಿಗೆ ಹೋಗ್ತಿಲ್ಲ ಗೈಸ್, ಹೋಗ್ತಾ ಇರೋದು ಬೆಂಗಳೂರಲ್ಲಿರೋ ಯಶವಂತಪುರ ಫಿಶ್ ಮಾರ್ಕೆಟ್ಗೆ. ಅಲ್ಲಿ ಹೋಗಿ ನನ್ನ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಪ್ಲೀಸ್ ಕೀಪ್ ವಾಚಿಂಗ್. ಅದೇನ್ರಿ ಸ್ಟ್ರಾಬೆರಿ? ನಂಗೆ ಕುಡಿಬೇಕು, ಒಳ್ಳೆ ಸ್ವಲ್ಪ. ನಂಗೆ ಕುಡಿಯೋಕ್ಕೆ ಬರಲ್ಲ. ಎಳ್ನೀರು ರೇಟ್ ನೋಡಿ ಗೈಸ್, ಬರೀ 25 ರೂಪಾಯಿ. ಇವಾಗ ವೆದರ್ ತಕ್ಕಂಗೆ ಎಳ್ನೀರು ರೇಟ್. ಟೇಸ್ಟ್ ಹೆಂಗೆ ಬರ್ದೆ? ಚೆನ್ನಾಗಿ ಬರ್ದ್ಯಾ? ಎಲ್ಲೋಗೋಣ ಈಗ? ಎಲ್ಲೋಗೋಣಮ್ಮ? ಹಾಂ, ಏನಮ್ಮ? ಏ ಫಿಶ್ ತರಕೋಣ. ಎಷ್ಟು ಚೆನ್ನಾಗಿ. ಬಾಯ್ಸ್ ಹೇಗಿತ್ತು? ಏನ್ ಮಾತಾಡ್ತಿದ್ಯಾ? ಏನ್ ಮಾತಾಡ್ದೆ? ಗಣೇಶ ಹತ್ರ ಹೋಗ್ಬಿಟ್ಟು ಹಾಯ್ ಎವ್ರಿವನ್, ನಾನು ಬ್ಲಾಗ್ ಮಾಡ್ತಿದ್ದೀನಿ. ಗಣೇಶ ನಿನ್ ಬ್ಲಾಗ್ ನೋಡುತ್ತಾ? ಹಾ, ನಿನ್ ಬ್ಲಾಗ್ ನೋಡುತ್ತಾ ಗಣೇಶ? ಹಾ, ಎಷ್ಟಪ್ಪ ಮೀನು? ಕೆಜಿ 500. ಅವ್ರು 200 ಹೇಳ್ತಾರೆ, ನೀವು 500 ಹೇಳ್ತೀರಲ್ರಿ. ಏನ್ರಿ ಮಂಗಳೂರಿಗೆ ಕರ್ಕೊಂಡ್ಬರ್ತೀನಿ ಅಂದ್ಬಿಟ್ಟು ಬೆಂಗಳೂರಲ್ಲಿರೋ ಯಶವಂತಪುರಕ್ಕೆ ಕರ್ಕೊಂಡ್ಬಂದಿದ್ದೀರ? ಅಲ್ಲಿ ಯಾವುದು ಅಂತ ತೋರಿಸ್ತೀರ?
ಏನು ಪ್ರಮೋಷನ್? ಅದು ಯಾವ ಮೀನು ಅದು? ಮೀನು ಮಾರೋರ್ಗೆ ಯಾವ ಮೀನು ಗೊತ್ತಿಲ್ವಾ? ಅದು ಬೇಕಾ? ಅದು ಬೇಡ ಬೇಡ. ಫ್ರೈಗಾ? ಯಾವುದು? ಹಾಂ, ಬಟ್ ತುಂಬ ಒಳ್ಳೆಯದು ಸಾರಿ ಇದು. ಇನ್ನು ಒಂದು ನಿಮಿಷ ತಾಳು. ಯಾವ ಫಿಶ್ ಇದು? ಶಂಕರ ಮೀನು. ಶಂಕರ? ಯಾರೀ ಅವ್ರಿಗೆ ಹೆಸರಿಟ್ಟಿದ್ದು ಶಂಕರ ಅಂತ? ಜನಗಳು ಹೆಸರಿಟ್ಟಿರೋದು. ಗೈಸ್, ಇದು ಯಾವ ಫಿಶ್ ಅಂತ ನಮಗೆ ಗೊತ್ತಿಲ್ಲ. ನೀವು ಗೊತ್ತಿದ್ರೆ ಕಮೆಂಟ್ ಮಾಡಿ. ಗೈಸ್, ಏನಂದ್ರೆ ಯಶವಂತಪುರ ಮಾರ್ಕೆಟ್ಗೆ ಹೋಗಿ ಬಂದ್ವಿ. ಸೀರಿಯಸ್ಲಿ ನನ್ಗೆ ಇವತ್ತು ಯಾಕಾದ್ರೂ ಯಶವಂತಪುರಕ್ಕೆ ಹೋಗಿದ್ದು ಅನ್ಸ್ಬಿಡ್ತು, ಅಷ್ಟು ಕ್ರೌಡ್ ಅಲ್ಲಿ. ಹೌದು, ಇವತ್ತು ಸ್ಯಾಟರ್ಡೆ ಸಂಡೇ ಫಿಶ್ ಮಾರ್ಕೆಟ್ ಅಲ್ಲಿ ಯಾವಾಗಲೂ ಕ್ರೌಡ್ ಇರುತ್ತೆ. ಅದು ಫ್ರೆಶ್ ಆಗಿ ಬಂದಿರುತ್ತೆ. ಅದೆಲ್ಲ ಫ್ರೆಶ್ ಆಗಿ ಬಂದಿರುತ್ತೆ. ಎವ್ರಿ ಟೈಮ್ ಇವ್ರು ಹೋಗ್ತಾ ಇದ್ರು, ಫಿಶ್ ಚಿಕನ್ ಎಲ್ಲ ತರದ್ ಇವ್ರೆ. ನಾನು ಸೀರಿಯಸ್ಲಿ ಫಿಶ್ ಮಾರ್ಕೆಟ್ ಅಂತ ಹೋಗಿದ್ದೆ ಫಸ್ಟ್ ಟೈಮು. ಮಂಗ್ಳೂರ್ಗೆ ಹೋದಾಗ ನೋಡಿದ್ದೆ, ಬಟ್ ಸ್ಟಿಲ್ ಯಶವಂತಪುರ ಮಾರ್ಕೆಟ್ ಅಲ್ಲಂತೂ ಸಾಕಾಯ್ತು. ಆ ಸ್ಮೆಲ್ಲಿಗೆ ಇದೆಲ್ಲ ತಗೋಬೇಕಾ ಅನ್ಸ್ಬಿಡ್ತು. ನಾನು ಸೀರಿಯಸ್ಲಿ ಬರಬಾರ್ದಿತ್ತು ಅದು. ಬಟ್ ಎಕ್ಸ್ಪೀರಿಯನ್ಸ್ ನಿಂಗೆ ಯಾವ ಫಿಶ್ ಲೈವ್ ಆಗಿ ನೋಡಿಲ್ವಲ್ಲ? ಏ ರೀ, ಫಿಶ್ ನೋಡಿಲ್ವಾ? ನಾನು ಚಿಕ್ಕ ವಯಸ್ಸಿಂದ ನೋಡ್ತೀನಿ. ಎಲ್ಲ ಒಂದೇ ತರ ಫಿಶ್ ನೋಡಿದ್ಯಾ? ವೆರೈಟಿ ಫಿಶಸ್ ನೋಡ್ಬೇಕಲ್ಲ. ಕ್ರ್ಯಾಬು, ಪ್ರಾನ್ಸು, ಮತ್ತೆ ಅದು ಆಕ್ಟೋಪಸ್, ಶಾರ್ಕ್ ಫಿಶ್. ಆ ಫಿಶ್ ತಿನ್ನಕ್ಕೆ ಎಷ್ಟು ಚೆನ್ನಾಗಿರುತ್ತೋ, ಬಟ್ ಅದು ಒಂದೇ ಕಡೆ ಸತ್ತಿರೋ ಫಿಶ್ಗಳು ಇಟ್ಟಾಗ ನೋಡಕ್ ಅಷ್ಟೇ ಆಕ್ವರ್ಡ್ ಸೊ ಇವಾಗ ನಮ್ಮ ಹಸ್ಬೆಂಡ್ ರೆಡಿನಾ ರೀ? ಎಲ್ಲ ರೆಡಿ ಆಗಿದೆ. ರೆಡಿನಾ? ಓಕೆ. Hi everyone, my name is Susan. ನಾನು ಮಮ್ಮಿ ಬ್ಲಾಗ್ ಮಾಡ್ತೀನಿ. ನಮ್ಮ ಬ್ಲಾಗ್ ಬೇಡ. ನಿಂದು ಬ್ಲಾಗ್ ಇದೆಯಾ ಚಿನಿ? ನಿಂದು ಬ್ಲಾಗ್ ಇದೆಯಾ? ಬ್ಲಾಗ್ ಇದೆ. ನನ್ ಬ್ಲಾಗ್ ಅಲ್ಲಿ ನೀನೇ ಮಾಡ್ತಿದ್ಯಾ? ನಿಂದು ಸೆಪರೇಟ್ ಮಮ್ಮಿ ಬ್ಲಾಗ್ ನಾನು ಬ್ಲಾಗ್ ಮಾಡ್ತೀನಿ. ನೀವ್ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದೆ. ಇವತ್ತು ಬ್ಲಾಗ್ ಅಲ್ಲಿ ಏನ್ ಮಾಡ್ತಿದ್ದೀರಾ? ನಮ್ಮ ಬ್ಲಾಗ್ ಅಲ್ಲಿ ಏನ್ ಮಾಡ್ತಿದ್ದೀರಾ? ನೀವು ಫೋನ್ ನೀವೇನ್ ಮಾಡ್ತಿದ್ದೀರಾ ಬ್ಲಾಗ್ ಅಲ್ಲಿ? ಇವತ್ತು ಬ್ಲಾಗ್ ಮಾಡ್ತೇನೆ. ಫಿಶ್ ಮಾರ್ಕೆಟ್ ಬಂದ್ವಿ. ಹೌದಾ? ಯಾವ ತರ ಫಿಶ್ ನೋಡಿದೆ ನಿನ್ನಲ್ಲಿ? ಅದೇ ಚಂದ್ರ ಫಿಶ್ ಯಾವ್ದು? ಅದು ಶಂಕರ ಕಣೋ. ಶಂಕರ ಫಿಶ್. ಈಗ ನಮ್ಮಪ್ಪ ಇನ್ನೂ ಮಾಡ್ತಿಲ್ಲ, ಸಾಗಿತ್ತವೆ. ಸಾಂಬಾರ್ ಅಲ್ಲ ಚಿನ್ನು, ಫ್ರೈ. ನಾನ್ ಸಾಂಬಾರ್ ಮಾಡಿದ್ದೆ. ಓಕೆ, ಆರ್ ಯು ರೆಡಿ ಟು ಈಟ್? ಇಶುಮಾ, ಆರ್ ಯು ರೆಡಿ ಟು ಈಟ್? Yes, I am ready to eat. ಸೊ ಇವಾಗ ಗೈಸ್ ನಾವ್ ಏನೇನ್ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡಿದೀವಿ ಅಂತ ಇವಾಗ ತೋರಿಸ್ತೀನಿ ನೋಡಿ. ಸೊ ಅಜ್ಜು, ಇವಾಗ ಇಂಗ್ರೀಡಿಯೆಂಟ್ಸ್ ಏನೇನ್ ರೆಡಿ ಮಾಡಿ ಇಟ್ಕೊಂಡಿದೀರಾ? ಸಾಂಬಾರ್ ಈರುಳ್ಳಿ ಸ್ವಲ್ಪ, ಹಾ, ಆಮೇಲೆ ಅರಿಶಿನ ಪುಡಿ, ಓಕೆ, ಇದು ಚಿಲ್ಲಿ ಪೌಡರು, ಹಾ, ಒಂದು ಮೊಟ್ಟೆ, ಓಕೆ, ಸೋಂಪು ಸ್ವಲ್ಪ ಬೇಕು, ಹಾ, 3 ಸ್ಪೂನು, ಇದು ಒಂದು 2 ಸ್ಪೂನು ಕಾಳುಮೆಣಸು. ಕಾಳುಮೆಣಸು ರೀ ಅದು? ಕಾಳುಮೆಣಸು ಕಾಳುಮೆಣಸು ಮತ್ತೆ ಇದು ಸ್ವಲ್ಪ ಶುಂಠಿ ಬೇಕು. ಅದೇನ್ ಹೇಳಿ? ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ. ವೇಟ್ ಅಜ್ಜು, ಅದೇನ್ ಹೇಳಿ? ಕಾಳುಮೆಣಸು. ಕಾಳುಮೆಣಸಲ್ಲ ಅದು, ಆ ಎಲೆಗಳು ಏನಂತಾರದ್ನ? ಕರ್ಬೇವು ಸೊಪ್ಪು. ನೋಡ್ದವ್ರಿ ಇವ ಹೆಂಗ್ ಇದು ಗೊತ್ತಿಲ್ಲ ಅನ್ಕೋತಾರೆ. ಕರ್ಬೇವು ಸೊಪ್ಪು. ಓಕೆ, ಕರ್ಬೇವು ಸೊಪ್ಪು ಮತ್ತೆ ಸ್ವಲ್ಪ ಹುಣಸೆ ಹುಳಿ. ಓಕೆ, ಸೊ ಇದನ್ನೆಲ್ಲ ಇವಾಗ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ಅಪ್ಲೈ ಮಾಡಬೇಕು ಇದನ್ನೆಲ್ಲ. ಓಕೆ, ಫೈನ್, ಮಾಡುವ. ಓಕೆ, ಹುಣಸೆ ಹುಳಿ ಹಾಕಿ ರುಬ್ಕೊಳ್ಳೋಣ, ಟೇಸ್ಟ್ ಚೆನ್ನಾಗಿರುತ್ತೆ. ನಿಂಬೂನು ಹಾಕೋಬಹುದು, ನಾವಿಲ್ಲಿ ಹುಣಸೆ ಹುಳಿ ಹಾಕೋತಾ ಇದ್ದೀವಿ. ರುಬ್ಬಿ ಕೊಡು ರಾಹುಲ. ಚಂದ ರುಬ್ಬಿ ಬಾರ್ ಮಾರಾಯ. ರುಬ್ಕೊಂಡಿದ್ದೀನಿ ಇಲ್ಲಿ ಮಿಕ್ಸಿಗೆ. ಎಸ್ ರೀ, ಫಿಶಿಗೆ ನೋವಾಗ್ತಿದೆ. ಫಿಶಿಗೆ ನೋವಾಗುತ್ತೆ ರೀ, ಹುಷಾರು. ತಿರ್ಗಾ ಫ್ರೈ ನಾವು ಏನ್ ಮಾಡ್ತಾ ಇರೋದು ಅಂದ್ರೆ ಏರ್ ಫ್ರೈಯರ್ ಮಾಡ್ತಾ ಇರೋದು. ಸೊ ಬಟರ್ ರೆಡಿನಾ ಫ್ರೈ ಮಾಡಕ್ಕೆ? ರೆಡಿ ಇದೆ.
ಓಕೆ ಲೆಟ್ಸ್ ಸ್ಟಾರ್ಟ್. ಅದು ಇದು ನಾಳೆ ಫಿಶ್ ಅಂಟ್ಕೊಂಡ್ಬಿಡುತ್ತೆ. ಸೊ ಆಯಿಲ್ ಅಪ್ಲೈ ಮಾಡಿ. ಇದಕ್ಕೆ ಜಾಸ್ತಿ ಆಯಿಲ್ ಕನ್ಸ್ಯೂಮ್ ಆಗಲ್ಲ ಅಲ್ಲ ರೀ? ಫಿಶನ್ನ ಅಂಟ್ಕೊಳ್ಬೇಕು. ಎರಡೆರಡು ಹಾಕ್ಬೋದಾ? 2 ಹಾಕ್ಬೋದು. ಸ್ವಲ್ಪ ಮೀನು ದಪ್ಪ ಇದೆ, ಸ್ವಲ್ಪ ಸಣ್ಣ ಇದ್ರೆ 3 ಹಾಕ್ಬೋದು. ದಪ್ಪ ಇರೋದಕ್ಕೆ 2 ಹಾಕ್ತಾ ಇದ್ದೀನಿ. ಸೊ ಎಷ್ಟು ಟೈಮಿಂಗಲ್ಲಿ ಇಡ್ತೀರಾ? ಸ್ವಲ್ಪ ಇದ್ರ ಮೇಲೆ ಆಯಿಲ್ ಅಪ್ಲೈ ಮಾಡಬೇಕು ಈಗ. ಓಕೆ, ಇಷ್ಟೇ ಆಯಿಲ್ ಅಷ್ಟೇ. ಅದೇ ನಾವು ಬಾಣಲಿಲಿ ಮಾರೋದಾದ್ರೆ ಎಷ್ಟು ಹಾಕಬೇಕು? ತವಾ ಫ್ರೈ ಅಷ್ಟೇ. ಅಷ್ಟೇ. ಸೊ ಇವಾಗ ಟೈಮಿಂಗ್ ಸೆಟ್ ಮಾಡಿ. ಇಲ್ಲಿ ಆಪ್ಷನ್ಸ್ ಇರುತ್ತೆ, ಅದು ಕಬಾಬ್ಗೆ. ಸೊ 20 ಮಿನಿಟ್ಸ್ ಸಾಕಾ? 1 ನಿಮಿಷ. 20 ಮಿನಿಟ್ಸ್ ಇಟ್ಕೋಬೇಕು. ನಾನು 20 ಮಿನಿಟ್ಸ್ ಇಟ್ಟಿದ್ದೀನಿ. 10 ಮಿನಿಟ್ಸ್ ಆದಮೇಲೆ ಅದು ಉಲ್ಟಾ ಮಾಡಿ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿ ಮತ್ತೆ ಬೇಯಿಸ್ಬೇಕು. ಮತ್ತೆ ಉಲ್ಟಾ ಮಾಡಿ ಹಾಕ್ತೀರಾ? ಉಲ್ಟಾ ಮಾಡಿ ಹಾಕ್ಬೇಕು. ಓಕೆ, 10 ಮಿನಿಟ್ಸ್ ಆಗುತ್ತೆ. ಹಾಂ 10 ಮಿನಿಟ್ಸ್ ಆಗಿದೆ. ಹಾಂ, ಉಲ್ಟಾ ಮಾಡಿ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಬೇಕು ಮತ್ತೆ. ಓಕೆ, ಇದನ್ನ ಇನ್ನೊಂದು ಸೈಡ್ ಫ್ರೈ ಉಲ್ಟಾ ಆಗಬೇಕಂತ. ಮಾಡಬೇಕು ಇದನ್ನ. ಓಕೆ. ಓ ಲುಕ್ ಸೊ ಯಮ್ಮಿ. ಓಕೆ, ಅದು ಆಟೋಮೆಟಿಕ್ ತಗೊಳ್ಳುತ್ತೆ. ಓಕೆ. ಓ ವಾವ್, ಮುಗಿತಾ ರೀ? ಇಷ್ಟೇನಾ ಇದು? ಅಷ್ಟೇ ಅಷ್ಟೇ. ಲುಕ್ ಸೊ ಯಮ್ಮಿ. ಸ್ಪೆಷಲ್ ಅಜಯ್ ಫಿಶ್ ಫ್ರೈ. ಅಜಯ್ ಸ್ಪೆಷಲ್ ಫಿಶ್ ಫ್ರೈ ಅಂತೆ. ನಮ್ಮ ಹಸ್ಬೆಂಡ್ ಆಫ್ಟರ್ ಲಾಂಗ್ ಟೈಮ್ ಮಾಡಿಕೊಟ್ಟಿದ್ದಾರೆ. ನೋಡೋಣ ಹೇಗೆ ಬಂದಿದೆ ಅಂತ. ಗೈಸ್, ನೋಡೋಕ್ಕೆ ಸಖತ್ತಾಗಿದೆ. ಟೇಸ್ಟ್ ಮಾಡೋಣ. ತುಂಬಾ ಚೆನ್ನಾಗಿದೆ ರೀ. ಚೆನ್ನಾಗಿ ಬಂದಿದೆಯಲ್ಲ? ಉಪ್ಪು ಖಾರ ಎಲ್ಲ ಸಖತ್ತಾಗಿ ಮ್ಯಾರಿನೇಟ್ ಆಗಿದೆ. ನೈಸ್, ತುಂಬಾ ಚೆನ್ನಾಗಿದೆ. ಶಂಕರ ಫಿಶ್ ಇದು. ಟೇಸ್ಟ್ ಚೆನ್ನಾಗಿದೆ. ಮುಳ್ಳು ಜಾಸ್ತಿ ಇಲ್ಲ. ಚೆನ್ನಾಗಿದೆ ಗೈಸ್, ನೀವು ಟ್ರೈ ಮಾಡಿ. ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ. ಇದೇನಂದ್ರೆ ನಾವು ಅದು ಈರುಳ್ಳಿ ಹಾಕಿದ್ವಲ್ಲ ರೀ, ಸಾಂಬಾರ್ ಈರುಳ್ಳಿ, ಅದಕ್ಕೆ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಗೈಸ್ ನಿಜ ತುಂಬ ಚೆನ್ನಾಗಿ ಬಂದಿದೆ. ಇಟ್ಸ್ ಕೇಮ್ ಔಟ್ ರಿಯಲಿ ಗುಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಜೋ. ಚೆನ್ನಾಗಿ ಬಂದ. ಆ್ಯಕ್ಚುಲಿ ಮಾಡಿರೋದು ಓಕೆ, ಬಟ್ ಅದು ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ. ಅದು ಬೆಸ್ಟ್ ಥಿಂಗು. 10ಗೆ ಎಷ್ಟು ಕೊಡ್ತೀವಿ ರೇಟಿಂಗು? 10ಗೆ ಇದಕ್ಕೆ 9.5 ಕೊಡ್ತೀನಿ. 0.5 ಏನಕ್ಕೆ ಅಂದರೆ ಇನ್ನೂ ಜಾಸ್ತಿ ಖಾರ ಹಾಕಿದ್ರೆ ಇನ್ನೂ ಸೂಪರ್ ಆಗಿರುತ್ತೆ. ಬಟ್ ಸ್ಟಿಲ್ ಸಾಕು, ಇಷ್ಟು ಸಾಕು. ತುಂಬ ಚೆನ್ನಾಗಿ ಬಂದಿತ್ತು ಗೈಸ್. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದು ನಮ್ಮ ವ್ಲಾಗ್ ಆಗಿತ್ತು, ಕುಕಿಂಗ್ ವ್ಲಾಗ್ ವಿತ್ ಮೈ ಹಸ್ಬೆಂಡ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅವರಿಗೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ನ ಹೀಗೆ ಕುಕಿಂಗ್ ವ್ಲಾಗ್ಸ್ನ ನಾನು ಇನ್ನು ಮುಂದೆ ಮಾಡ್ತಾ ಹೋಗ್ತಾ ಇರ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಗೈಸ್. ಪ್ಲೀಸ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್. ಆ್ಯಂಡ್ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಕುಕ್ ಮಾಡಿಕೊಟ್ಟಿದ್ದಕ್ಕೆ. ಇವತ್ತು ಫ್ರೈ ತುಂಬಾನೇ ಚೆನ್ನಾಗಿತ್ತು ಗೈಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಗೈಸ್.